ನೀವೆಲ್ಲ ಸುಳ್ಳನ್ನಾಡುತ್ತೀರಿ. ಚಿತ್ರಾಂಗದ ನನಗೋಸ್ಕರ ಕಾಯುತ್ತೇನೆ, ನನ್ನನ್ನೇ ಮುರಿಸುತ್ತೇನೆ ಎಂದಿದ್ದ. ಆದರೆ ಈಗ ಎಲ್ಲಿದ್ದಾನೆ ಅವನು ಸುಳ್ಳನ್ನಾಡಿದ, ನನಗೆ ವಂಚನೆ ಮಾಡಿದ. ಆದ್ರೆ ಅವನ್ಯಾಕೆ ಬರಲಿಲ್ಲ? ಅವನು ಬಂದಿದ್ದ, ಆದರೆ ಎಲ್ಲಿಗೆ ಹೋದ ಅವನು? ನನ್ನ ಪಿತಾಶ್ರೀಗೆ ನಮ್ಮಿಬ್ಬರ ಪ್ರೇಮದ ವಿಚಾರ ಗೊತ್ತಾಗಿದೆ ಚಿತ್ರಾಂಗದ. ಒಳ್ಳೆಯದೇ ಆಯ್ತಲ್ಲ, ಅದಕ್ಕೆ ಯಾಕಿಷ್ಟು ಆತಂಕ? ಆದರೆ ಅವರು ನಿನ್ನನ್ನು ವಿವಾಹವಾಗಲು ಒಪ್ಪಿಗೆ ಕೊಡುತ್ತಿಲ್ಲ. ಅಂದರೂ ನಾನು ವರಿಸುವುದು ನಿನ್ನನ್ನೇ ಚಿತ್ರವಲ್ಲಿ. ಒಮ್ಮೆ ಅವರು ನನ್ನನ್ನು ಭೇಟಿಯಾದರೆ ಅವರ ಎಲ್ಲ ಸಂಶಯಗಳು ದೂರವಾಗುತ್ತವೆ. ಕಷ್ಟಪಟ್ಟು ದುಡಿದು ಸಂಪಾದಿಸುವ ಶ್ರಮಜೀವಿ ನಾನು. ನಿನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತೇನೆ. ಆದರೆ ಸಮಸ್ಯೆ ಅದಲ್ಲ. ನಾಗಲೋಕದ ವ್ಯಕ್ತಿಗಳು ಮನುಷ್ಯರನ್ನು ಮದುವೆ ಆಗುವಂತೆಯೇ ಇಲ್ಲ ಎಂದರು. ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದನೂ ಸಾಧ್ಯವಿಲ್ಲ ಚಿತ್ರವಲ್ಲಿ. ಆದರೆ ನನಗೂ ಸೂಕ್ಷ್ಮ ಅರ್ಥ ಆಗುತ್ತೆ. ನೀನು ರಾಜಕುಮಾರಿ, ನಿನ್ನ ತಂದೆಯವರು ನಾಗಲೋಕದ ರಾಜ. ಹೀಗಾಗಿ ನನ್ನಂಥ ಬಡವನಾದ ಮನುಷ್ಯನೊಂದಿಗೆ ಸಂಬಂಧ ಬೆಳೆಸುವುದು ಅವರ ಗೌರವಕ್ಕೆ ಕುಂದು ತರುವಂಥ ವಿಚಾರ ಎಂದು ಹೀಗೆ ಹೇಳಿದ್ದಾರೆ. ನೀನು ಸಮಾಧಾನದಿಂದ ಇರು. ನನಗೆ ತುಂಬ ಭಯವಾಗುತ್ತಿದೆ. ಇನ್ನು ಮುಂದೆ ನಾನು ನಿನ್ನನ್ನು ಭೇಟಿಯಾಗುವಂತಿಲ್ಲವೆಂದು ಪಿತಾಶ್ರೀ ಅವರು ಹೇಳಿದ್ದಾರೆ. ನಿನ್ನೊಂದಿಗೆ ನಾನಿರುವಾಗ ನಿನಗೆ ಭಯವೇತಕ್ಕೆ? ಏನೂ ಆಗುವುದಿಲ್ಲ. ಯಾರೇ ಎದುರಾದರೂ ನಾನು ನಿನ್ನನ್ನೇ ವಿವಾಹವಾಗುತ್ತೇನೆ. ಎಷ್ಟೇ ಕಷ್ಟವಾದರೂ ನೀನು ನನ್ನ ಕೈ ಬಿಡಬೇಡ. ಸದಾಕಾಲ ನನ್ನ ಜೊತೆಗಿರುತ್ತೇನೆಂದು ವಚನ ಕೊಡು. ನೀನು ದುಃಖಿಸಬಾರದು. ನಿನಗೆ ನಾನು, ನನಗೆ ನೀನು, ನಾವಿಬ್ಬರು ಸದಾಕಾಲ ಜೊತೆಯಾಗಿ ಬಾಳೋಣ. ನನ್ನ ಪುತ್ರಿಯನ್ನು ವಿವಾಹವಾಗಲು ಅದೆಷ್ಟು ಧೈರ್ಯ ನಿನಗೆ? ಏ ಚಿತ್ರವಲ್ಲಿ, ಮನುಷ್ಯರ ಸಹವಾಸವೇ ಬೇಡ ಎಂದಿದ್ದೆ. ಆದರೆ ನೀನು ಮತ್ತದೇ ತಪ್ಪನ್ನು ಮಾಡಿದ್ದೀಯ. ನಿನ್ನ ಈ ಹಠ ನಮ್ಮ ಸಾಮ್ರಾಜ್ಯವನ್ನೇ ನಲುಗಿಸುತ್ತದೆ ಎಂಬ ಯೋಚನೆಯಾದರೂ ಇದೆಯೇನು ನಿನಗೆ? ಪಿತಾಶ್ರೀ, ಒಮ್ಮೆ ಚಿತ್ರಾಂಗದನ ಬಳಿ ಮಾತಾಡಿ. ಅವನು ಎಂಥ ಒಳ್ಳೆ ವ್ಯಕ್ತಿ ಎಂದು ನಿಮಗೆ ಅರಿವಾಗುತ್ತದೆ.